ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಟೊಮೆಟೊ ನೀರು ಸಾರು ಹೆಂಗೆ ಮಾಡೋದು ಎಂಬುದನ್ನು ತೋರಿಸ್ಲಿಕತ್ತೀನಿ. ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ. ಇದೇನದ ಅನ್ನಕ್ಕೆ ನೀವು ಹಚ್ಕೋಬೋದು, ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು, ಇಲ್ಲಾಂದ್ರೆ ಸೂಪ್ ಥರ ಕುಡಿಬೋದು. ಅಗದಿ ರುಚಿ ಇರ್ತದೆ ಮತ್ತು ಮಾಡೋದು ಅಗದಿ ಸರಳದ. ಇದಕ್ಕೆ ಏನೇನು ಸಾಮಾನು ಬೇಕಂದ್ರೆ ನಾನು ಇಲ್ಲಿ ಮೊದಲು 3 ಟೊಮೆಟೊ ತೊಗೊಂಡಿನಿ ಮತ್ತು ಹಣ್ಣಾದ ಟೊಮೆಟೊ ಇದ್ರೆ ಚಲೋ ಆಗ್ತದೆ. ಈ 3 ಟೊಮೆಟೊ ತೊಗೊಂಡಿನಿ. ಇವನ್ನೇನದ ಈಗ ಹೆಚ್ಚಿ ಮಿಕ್ಸರ್ಗೆ ಹಾಕೊಂಡು ಮೊದಲು ಇಲ್ಲೇ ಮಿಕ್ಸರ್ ಜಾರ್ ತೊಗೊಂಡಿನಿ. ಇದಕ್ಕೇನದ ಮೊದಲಿಗೆ ಟೊಮೆಟೊನ ಹೆಚ್ಚು ಹಾಕೋಣ. ಇಲ್ಲೇ ನಾನು 3 ಟೊಮೆಟೊನ ಹೆಚ್ಚು ಹಾಕ್ಕೊಂಡಿನಿ. ಮತ್ತು ಇದಕ್ಕೆ ನೀರು ಹಾಕ್ಕೊಳ್ಳೋದೇನು ಬೇಡ, ಮೊದಲು ಹಂಗೆ ರುಬ್ಕೋಣ. ನೀರಿದ್ದೇ ಇರ್ತದೆ, ಸಣ್ಣಾಗಿ ರುಬ್ಕೊಂಡಿದ್ದೀನಿ ನೋಡ್ರಿ. ಹಿಂಗೆ ಸಣ್ಣಗೆ ರುಬ್ಕೊಂಡಿನಿ. ಈಗ ಇದನ್ನೇನದ ಸೋಸ್ಕೊಳ್ಳೋಣ. ಒಂದು ಜರಡಿ ತೊಗೊಂಡು ಸೋಸ್ಕೊಳ್ಳೋಣ. ಈಗ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ತೊಗೊಂಡಿನಿ ಮತ್ತು ಇದೇನದ ಸೋಸೋದು ತೊಗೊಂಡಿನಿ. ಈಗ ಇದಕ್ಕೆ ಹಾಕ್ಕೊಂಡು ಅಂದರೆ ನಿಮಗೆ ಸಿಪ್ಪಿ ಬೀಜ ಏನದ ಹೊರಗೆ ಬಂದುಬಿಡ್ತದೆಲ್ಲ. ಹಿಂಗೆ ಸೋಸ್ಕೊಳ್ಳೋದ್ರಿಂದ ಏನದ ಹಿಂಗೆಲ್ಲ ಏನದ ಸೋಸ್ಕೋಣ ನೋಡಿರಿ. ಪ್ಯೂರ್ ರಸ ಏನದ ಕೆಳಗೆ ಬಿದ್ದು ಬಿಡ್ತದೆ. ನಿಮಗೆ ಸಿಪ್ಪಿ ಬೀಜ ಎಲ್ಲ ಏನದ ಹಿಂಗೆ ಮ್ಯಾಲೆ ಬರ್ತದೆ. ಅಷ್ಟು ಏನದ ಹಿಂಗೆ ಸೋಸ್ಕೊಂಬರ್ತೀನಿ ನಾನು. ಇಲ್ಲಿ ಹಿಂಗಾಗಿದೆ ನೋಡಿರಿ. ನೋಡಿರಿ ಅಷ್ಟು ಏನದ ಸೋಸ್ಕೊಂಡು ನಾನು. ಈಗ ಇದೇನು ಉಳಿದದ ಸ್ವಲ್ಪ ಇದಕ್ಕೆ ಏನದ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಸೋಸ್ಕೊಳ್ಳೋಣ ಅಂತ. ಇಲ್ಲಿ ನಾನು ಮಿಕ್ಸರ್ ಜಾರಿಗೆ ನೀರು ಹಾಕ್ಕೊಂಡು ಇನ್ನೊಮ್ಮೆ ಸೋಸ್ಕೊಳ್ಕೊತೀನಿ. ಪೂರ್ಣ ನಿಮಗೇನದ ಚೆರಟು ಬಂತಂದ್ರೆ ಅದನ್ನು ಚೆಲ್ಲಿಕ್ಕೆ ಬರ್ತದೆ. 2 ಸಲ ಸೋಸ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ರಸ ಬರ್ತದೆ ಟೊಮೆಟೊ ಹಣ್ಣಿಂದು. ನೋಡಿರಿ ಇದೆಲ್ಲ ತೊಗೊಂಡ್ಮೇಲೆ ಹಿಂಗೆ ಚೆರಟು ಬರ್ತದೆ. ಇದನ್ನೇನದ ತೊಗೊಂಬಿಡೋಣ. ಇದೇನದ ಟೊಮೆಟೊ ರಸ ಬಂದದ. ಈಗ ಇದಕ್ಕೆ ನೀರು ಹಾಕೋಣ. ಇದು ನೀರು ಸಾರಾಗಿರೋದ್ರಿಂದ ನೀರು ಮಾಡ್ಕೊಂಡ್ರೆ ಚಲೋ ಇರ್ತದೆ. ನಿಮಗೆ ಟೊಮೆಟೊ ಭಾಳ ಅನಿಸಿದ್ರೆ 1 ಅಥವಾ 2 ಹಾಕೋಬೋದು. ಮಂದಿ ಮೇಲೆ ಹಾಕೊಬಂದ್ರೆ ಮನೆಯೊಳಗೆ ಜನ ಎಷ್ಟಿದ್ದೀವಿ ನೋಡಿಕೊಂಡು ಮಾಡಿಕೊಂಡ್ರೆ ಇದು ತಿಳಿಯಾಗಿದ್ರೆ ಭಾಳ ಚಲೋ ಆಗ್ತದೆ. ಇದಕ್ಕೆ ಈಗ ನಾನು ನೀರು ಹಾಕ್ಕೊಳಿಕತ್ತೀನಿ. ನೀರು ಹಾಕ್ಕೊಳ್ಳೋದಕ್ಕೆ ಈಗ ನೋಡಿರಿ ಇಷ್ಟು ಕರೆಕ್ಟ್ ಆಗ್ಯದ. ಈಗೇನದ ಇದನ್ನು ಕುದಿಲಿಕ್ಕೆ ಇಡೋಣ. ಈಗ ನೋಡಿರಿ ಗ್ಯಾಸ್ ಹೊತ್ತಿಸಿ ನಾನೇನಿದೆ ಈಗ ಕುದಿಲಿಕ್ಕೆ ಇಟ್ಟೀನಿ. ಇಷ್ಟು ನೀರಿದ್ರೆ ಕರೆಕ್ಟ್ ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕ್ಕೊಳ್ತೀನಿ. ಈಗಿಲ್ಲ ಇದಕ್ಕೆ ಇದು MTR ಏನದ ರಸಂ ಪೌಡ್ರ್ ಅಂದರೆ ಸಾರಿನ ಪುಡಿನ 1 ಚಮಚ ಹಾಕ್ಲಿಕ್ಕತ್ತೀನಿ. ನೋಡ್ರಿ 1 ಚಮಚ ಸಾರಿನ ಪೌಡ್ರ್ ಹಾಕ್ಲಿಕ್ಕತ್ತೀನಿ. ಸಣ್ಣ 2 ತುಂಡು ಬೆಲ್ಲ ಹಾಕ್ಲಿಕ್ಕತ್ತೀನಿ. ಈಗ ಇದನ್ನ ಚಲೋತ್ನಿಂಗೆ ಕೈ ಆಡಿಸಿ ಮಳ್ಳಿಗೆ ಬಿಡೋಣ. ನೋಡಿರಿ ಇದು ಎಷ್ಟು ಚಲೋತ್ನಿಂಗೆ ಮಾಡ್ತದೆ ಅಷ್ಟು ರುಚಿ ಬರ್ತದೆ. ಮತ್ತು ಇದು ಅನ್ನಕ್ಕಷ್ಟೇ ಅಲ್ಲ, ನೀವು ಇಡ್ಲಿ ಸತ್ಯಕ್ಕೆ ಇದನ್ನು ಸಾಂಬಾರು ಹಂಗೆ ಹಾಕ್ಕೋಬೋದು. ಮತ್ತು ಏನದ ಹುಗ್ಗಿ ಮಾಡ್ತೀವಲ್ಲ ನಾವು, ಹುಗ್ಗಿ ಅಂದರೆ ಹೆಸರು ಬೇಳೆ ಅಕ್ಕಿ ಹಾಕ್ಕೊಂಡು ಹುಗ್ಗಿ ಜೊತೆ ಗೊಜ್ಜಿನಂಗೆ ಅದಕ್ಕೂ ಊಟ ಮಾಡ್ಬೋದು. ಮತ್ತು ಸೂಪ್ನಂಗೆ ಏನದ ಬಟ್ಲದ ಹಾಕ್ಕೊಂಡು ಕುಡಿಬೋದು. ನೋಡಿರಿ ಅಷ್ಟೊಂದು ರುಚಿ ಇರ್ತದೆ. ಇದು ಮಾಡೋದು ಅಗದಿ ಸರಳದ. ಈಗ ಇದನ್ನೇನದ ಚಲೋತ್ನಿಂಗೆ ಒಮ್ಮೆ ಮಳ್ಳಿಕ್ಕೆ ಬಿಡೋಣಂತ. ಇಲ್ಲೇ ಸಾರಿಗೆ ಒಗ್ಗರಣೆ ಹಾಕೊಳ್ಳಿಕ್ಕೆ ನಾವು ಒಂದು ಬುಟ್ಟಿ ಇಟ್ಕೊಂಡು ಇದಕ್ಕೇನದ ಎಣ್ಣೆ ಹಾಕೋಣ. ಸಾಸಿವೆ ಹಾಕ್ಕೊಳ್ತೀನಿ. ಜೀರಿಗೆ ಹಾಕೋಣ. ಅರಿಶಿನ ಪುಡಿ ಹಾಕೋಣ. ಇಲ್ಲೇ ಹಿಂಗೆ ಹಾಕ್ಕೊಳ್ತೀನಿ. ಇದಕ್ಕೆ 2 ಎಸಳ ಕರಿಬೇವು ಹಾಕ್ಕೊಳ್ತೀನಿ. 2 ಏನದ ಒಣಮೆಣಸಿನ್ಕಾಯಿ ಹಾಕೋಣ. ಈಗ ನೋಡಿರಿ ಸಾಸ್ ಎಲ್ಲ ಸಿಡಿದಾವ. ನಾನೇನದ ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಈಗೇನಿದೆ ಅರ್ಧ ಚಮಚದಷ್ಟು ಖಾರ ಪುಡಿನ ನಾ ಇಲ್ಲಿ ಒಗ್ಗರಣೆಯಾಗ ಹಾಕ್ಕೊಳಿಕತ್ತೀನಿ. ಅರ್ಧ ಚಮಚ ಮೊದಲು ಹಾಕಿ ನಾನು ಸಾರಿನೊಳಗೆ ಇದೊಂದು ಅರ್ಧ ಚಮಚ ಇದ್ರೆ ಕಲರು ಚಲೋ ಬರ್ತದೆ, ಟೇಸ್ಟ್ ಆಗ್ತದೆ ಸಾರು. ಇಲ್ಲೇ ಸಾರು ಮಾಡ್ಲಿಕ್ಕತ್ತದೆ. ನಾ ಏನದ ಒಗ್ಗರಣೆ ಕೊಡ್ಲಿಕ್ಕತ್ತೀನಿ. ಈಗ ಲಾಸ್ಟ್ ಏನದ ಇದಕ್ಕೆ ಹಸಿ ಕೊಬ್ಬರಿ ಹಾಕೊಂಡು ಹೆರ್ಕೊಂಡಿದ್ದು ಕೊತ್ತಂಬರಿ ಹಾಕೊಂಡು ಇನ್ನೊಂದು ಕುದಿಸಿ ಏನದ ಆಫ್ ಮಾಡ್ಕೊಳ್ಳೋಣ.
ನೋಡಿರಿ ದಿಢೀರ್ ಅಂತ ಮಾಡೋ ಟೊಮೆಟೊ ನೀರು ಸಾರು ರೆಡಿ ಆಯಿತು. ಮಾಡಲಿಕ್ಕೆ ಎಷ್ಟು ಸರಳದ, ತಿನ್ನಲಿಕ್ಕೂ ಅಷ್ಟು ರುಚಿ ಇರ್ತದೆ. ಈಗೇನದ ನಾವು ರಾತ್ರಿ ಎಲ್ಲರೂ ಹೊರಗೆ ಹೋಗಿ ಬಂದಾಗ ಮತ್ತು ಬ್ಯಾಳಿಗಿಟ್ಟು ಸಾರು ಮಾಡ್ಕೊಳ್ಳೋ ಬದಲು ಬರೀ ಒಂದು ಕುಕ್ಕರ್ನೊಳಗೆ ಅನ್ನ ಆಗೋದ್ರಾಗ ನಿಮಗೆ ದಿಢೀರ್ ಅಂತ ಈ ಸಾರು ರೆಡಿ ಆಗ್ತದೆ. ಮತ್ತು ಬಟ್ಲದೊಳಗೆ ಸೂಪ್ನಂಗೆ ಸತ್ಯಕ್ಕೆ ನೀವು ಹಾಕ್ಕೊಂಡು ಕುಡಿಬೋದು. ನೋಡಿರಿ ಅಷ್ಟು ರುಚಿ ಆಗ್ತದೆ. ನಿಮ್ಮ ಮನೆಯೋ ನೀವು ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣ. ಶ್ರೀರಾಮ ಸಮರ್ಥ.